ನಾನು RG30 ನ್ಯೂಸ್ನ ಚಿಕ್ಕೋಡಿ ವಾಹಿನಿಯ ವರದಿಗಾರ ಶಶಿಧರ್ ಕೋಕತ್ತೂರ್ ಅಂತ. ಈಗಾಗಲೇ ಗುರ್ಲಾಪುರ ಕ್ರಾಸ್ನಲ್ಲಿ ಒಂದು ರೈತರ ಪ್ರತಿಭಟನೆ ನಡೆದಿದೆ. ಅದ್ರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡ್ಬರ್ತೀನಿ. ನನ್ನ ಜೊತೆಗೆ ಸಿದ್ದಾರೂರು ಕಲ್ಲು ಅಂತ ಹೋಗ್ತಾರೆ ರೈತರು. ಸರ್, ಏನಾಗಿದೆ, ಏನು ಉದ್ದೇಶ? ಮಳೆ ಬಿಸಿಲು ಏನನ್ನದೇ ಹಗಲು ರಾತ್ರಿ ಅನ್ನದೇ 2 ದಿವಸ ಬೆಂಬಲ ಬೆಲೆ ಪಡ್ಕೋಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ರೈತರ ಬೆಲೆ ಕೃಷಿ ಹೋಗಿದೆ. ಅಂದ್ರೆ ಈಗ ಇವರೇ ಕೊಡ್ತಾರೆ 1400 1500 ಬೆಲೆ ಇಲ್ಲ. ಈಗ ಇದಕ್ಕೆ ಹೇಳ್ತೀರಾ? ಎಲ್ಲ ಜನಜೀವನ ಅಸ್ತವಾಗಿದೆ. ಪ್ರತಿಯೊಂದು ವಸ್ತುವಿನ ರೇಟ್ ಜಾಸ್ತಿ ಆಗಿದೆ ಈಗ. ಆದ ಕಾರಣ ಅದಕ್ಕೋಸ್ಕರವಾಗಿ ನಾವು ಕಬ್ಬಿಗೆ ಬೆಂಬಲ ಬೆಲೆ ಪಡೆದೇ ತೀರ್ತೀವಿ ಅಂತ ಎಲ್ಲ ರೈತರ ಮುಖಂಡರು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಸರ್, ಈಗ ಹರಿಯಾಣ ರಾಜ್ಯದಲ್ಲಿ 4150 ರೂಪಾಯಿ ಅಂತ ಬೆಲೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಕೊಡೋಲ್ಲ? ಏನು ಸಮಸ್ಯೆ? ಅದೇ ಕೊಡ್ತಾ ಇಲ್ಲ, ಅದಕ್ಕೆ ನಮಗೆ ತಿಳಿತಿಲ್ಲ. ಕಾರ್ಖಾನೆಯವರು ಇದರಲ್ಲಿ ಅತಿಯಾದ ಮೋಸ ಮಾಡ್ತಾ ಇದ್ದಾರೆ. ಅದೇ ರೇಟನ್ನು ನಾವು ಪಡೆದೇ ಕೊಡಬೇಕಂತ ಇಲ್ಲಿ ಸೇರಿದ್ದೀವಿ. ಸರ್, ನನ್ನ ಜೋಡಿ ಈಗ ಮತ್ತೊಬ್ರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ಕೊಂಡು. ಸರ್, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ, ರೈತರೇ ರಾಷ್ಟ್ರದ ಜನರು ಹೇಳ್ತಾರೆ. ಅದ್ರ ಪ್ರತಿಯೊಬ್ಬರು ರೈತರ ಬೆನ್ನು ಎಲ್ಲರೂ ಮುಗಿಯುತ್ತೆ. ಸಕ್ಕರೆ ಏನಾಗಿ 50 ರೂಪಾಯಿ ಬಿಲ್ ಕೂಡ ನನ್ನ ವಿಚಾರ. ಎಲ್ಲರೂ MLA ಕಟ್ಟಿಲ್ಲ. ನಾವು ಜಿಲ್ಲಾ ಉಸ್ತುವಾರಿ 4-5 ಫ್ಯಾಕ್ಟ್ರಿ ಅವ್ನು ಪ್ರಭಾಕರ್ ಅವ್ರ ಯಾರು ಕಟ್ಟಿ ಅವ್ರ ಕಡೆ ಎಲ್ಲರೂ ಫ್ಯಾಕ್ಟ್ರಿಗಳು ಎಲ್ಲ ಲಕ್ಷ್ಮಣ ಸೌದಿ ಎಲ್ಲರೂ ಫ್ಯಾಕ್ಟ್ರಿಗಳು. ಅವ್ರ ರೈತರು ಬಂದರೆ ಯಾರೂ ಧ್ವನಿ ಎತ್ತಾ ಇಲ್ಲ. ಸರ್, ನನ್ನ ವಿಷಯ ಕಬ್ಬು ಕಟಾವಿಗೆ ತಗೊಂಡು ಹೋಗ್ತಾರೆ. ಅದರಿಂದ ಇಟ್ಟರು ಅದೇ ತಯಾರು ಮಾಡ್ತಾರೆ. ಮತ್ತೆ ರೈತರಿಗೆ ಯಾಕೆ ಕೊಡಲ್ಲ? ದುಡ್ಡು ಯಾಕೆ ಕೊಡಲ್ಲ? ಇಚ್ಛಾಶೆ ರೈತರು ಬದುಕಬಾರ್ದು ಅನ್ನೋ ಉದ್ದೇಶ ಐತೆ. ಮತ್ತೇನು ಬೇರೆ ಇಲ್ಲ. ರೈತರು ಬದುಕಬಾರ್ದು, ನಮ್ಮದು ನಡಿಬೇಕು ಅನ್ನೋ ಉದ್ದೇಶ ಐತೆ. ರೈತರು ಹೇಳ್ದಾಗ ಕೇಳ್ತಾರೆ. ಮತ್ತೊಬ್ರು ಇದ್ದಾರೆ, ಲಕ್ಷ್ಮಣ ಅಂತ. ಅವ್ರನ್ನ 10 ವರ್ಷದಿಂದ ಗ್ರಾಹಕರಿಗೆಲ್ಲ ಜಾಸ್ತಿ ಆಗತ್ತವ. ಆದರೆ ರೈತರು ಯಾವುದೇ ಬೆಳೆ ಅಂತ ಬೆಳೆಗಳ ರೇಟ ಕಮ್ಮಿ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಬೆಳೆ ಕೊಡ್ತಾ ಇಲ್ಲ ಅವರು. ಎಲ್ಲ ಫ್ಯಾಕ್ಟ್ರಿಗಳು ರಾಜಕೀಯ ಕಾಂಗ್ರೆಸ್ನವ್ರು ಇರ್ಬೋದು, BJP JDS ರಾಜಕೀಯ ಫ್ಯಾಕ್ಟ್ರಿ ಇದಾವ. ಅದಕ್ಕೆ ಅವರೆಲ್ಲ ಸವಾಲು ಒಕ್ಕೂಟ ಅವ್ರದೊಂದು ಒಕ್ಕೂಟ ಐತಿ. ಮ್ಯಾಗ ಕೊಡ್ಸಾಕ ರೈತರಿಗೆ ಹೆಂಗೆ ಕೊಡ್ತಾರಪ್ಪ ಅಂದ್ರೆ ಬೇರೆ ಬೇರೆ ಅಂತ. ಅದೇ ಇಲೆಕ್ಷನ್ದಾಗ ಪ್ರತಿಯೊಂದು ಇಲೆಕ್ಷನ್ ಶೆಡ್ ಬಿಡೋದು ಹೇಳ್ತಾರೆ. ಈಗ ರೈತರಲ್ಲಿ 2 ದಿನ ಸ್ಟ್ರೈಕ್ ಮಾಡ್ತಾರ. ಈಗ ಶೆಡ್ ಬಿಡೋದು ಹೇಳ್ಬೇಕು, ನಾ ಬಿಲ್ ಕೊಡ್ತಪ್ಪ, ನೀವು ಯಾವ ಅವ್ರದ್ದು ಕೂಡ ಅನ್ಬೇಕು. ಯಾವ ಅನ್ನಂಗಿಲ್ಲ, ಬರಂಗೂ ಇಲ್ಲಿ ರೈತ ಕದನು ಬರಂಗಿಲ್ಲ. ಅವ್ರ ಉದ್ದೇಶನ ರೈತ ಮುರಿಬೇಕು, ರೈತ ಕೂಲಿ ಕೆಲಸ ಮಾಡೋದು ಬದುಕಬೇಕಲ್ಲ, ನಾವು ದೊಡ್ಡವರಾಗಬೇಕು. ಆ ಉದ್ದೇಶದಿಂದ ಯಾರು ಬರ್ತಾ ಇಲ್ಲ, ಹೇಳ್ತಾ ಇಲ್ಲ. ಇದು ರೈತರ ಒಂದು ಮಾತು. ಏನ್ ಹೇಳ್ತಾರೆ ರೈತರು ಅಂದ್ರೆ, ರಾಜಕೀಯ ವ್ಯಕ್ತಿಗಳು ಮುರಿತಾ ಇದ್ದಾರೆ, ರೈತ ಸಂಘಟನೆ ಮುರಿತಾ ಇದ್ದಾರೆ. ಯಾರು ಸಂಘಟನೆ ಮಾಡಕ್ ಬರಲ್ಲ. ಏನಿದೆಯಲ್ವಾ, ಈಗ MP MLAಗಳು ಕಾರ್ಖಾನೆಗಳಿವೆ. ಈಗ ತರ ಹೇಳ್ತಾ ಇದ್ರು. ಶಶಿಧರ್ ಕೋಕತ್ತೂರ್, RG30 ಚಿಕ್ಕೋಡಿ. ನಿನ್ನೆಯಿಂದ ಹಿಡಿದು ಇವತ್ತಿಗೆ ಅವರಿಗೆ ಕಬ್ಬಿ ಬೆಳೆ ಸಂಘದಿಂದ ಒಂದು ಅದ್ರ ಬಗ್ಗೆ ನಾನು ಒಂದು ಕೇಳ್ತೀನಿ. ಕಬ್ಬಿಗೆ ಸರ್ ಮಹಾರಾಷ್ಟ್ರ ಮಾದರಿ ಒಳಗೆ 3500 ರೂಪಾಯಿ ಕೊಡಬೇಕಂತೇಳಿ ನಿನ್ನೆ 50,000 60,000 ರೈತರನ್ನು ಕೂಡಿಸಿ ದೊಡ್ಡ ಪ್ರಮಾಣದ ಹೋರಾಟವನ್ನು ಚುನಾಪಾ ಪೂಜಾರ ನೇತೃತ್ವವನ್ನು ಮಾಡ್ತಾ ಇದ್ದೀವಿ. ಸಾಯಂಕಾಲದೊಳಗೆ ಯಾವುದೇ ಅಧಿಕಾರಿ ರಾಜಕಾರಣಿ ಸ್ಪಂದನೆ ಮಾಡಿಲ್ಲ. DC ಅವ್ರಿಗೆ ಆರಾಮಿಲ್ಲ ಅಂತೇಳಿ AC ಅವ್ರನ್ನ ಕಳಿಸಿದ್ರು. 2 ತಾಸು ಅವ್ರು ಗೆರಾವ್ ಹಾಕಿ ಆಮೇಲೆ ಕಳಿಸ್ಕೊಟ್ಟಿವಿ. ಇವತ್ತು ಕೂಡ ನಿರಂತರವಾಗಿ ಹೋರಾಟ ನಡೆದದ. ಆದ್ರೆ ಇವತ್ತು ಯಾವ ರೀತಿ ಆಗ್ಯದ ಅಂದ್ರೆ, ಕರ್ನಾಟಕದ ಪ್ರಭಾಕರ್ ಕೋರಿ ಅವರು ಶ್ರೀಮಂತ ಪಾಟೀಲ್ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು. ನಾವು ಇಲ್ಲೇ ಕುಂತ ಜಿಲ್ಲೆ ಒಳಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕಲ್ಲ, ಈ ಹೋರಾಟ ವೇದಿಕೆ ಮುಖಾಂತರ ಜಿಲ್ಲೆ ಎಲ್ಲಾ ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡ್ತಕ್ಕಂಥ ತಾಕತ್ತು ರೈತ ಸಂಘ ಇವತ್ತು ತೋರಿಸದ. ಸರ್, ಹರಿಯಾಣ ರಾಜ್ಯದಲ್ಲಿ 4150 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಯಾಕೆ ಕೊಡಲ್ಲ? ಸರ್, ಈಗ ಹರಿಯಾಣ ಅನ್ನೋಕ್ಕಿಂತ ಗುಜರಾತ್ ಒಳಗೆ 4500 ಅದ, ಮಹಾರಾಷ್ಟ್ರ ಒಳಗೆ 3450 ಅದ, ಪಂಜಾಬ್ ಒಳಗೆ 3800 ಅದ, ಉತ್ತರ ಪ್ರದೇಶ 3600 ಅದ. ಆದ್ರೆ ನಮ್ಮಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಒಂದ್ ಸಾರಿ ರೈತರಿಗೆ ಕೊಟ್ರೆ ನಾಳೆ ನಮ್ಮ ರಾಜಕಾರಣ ಬೇಳೆ ಬೇಯಂಗಿಲ್ಲ ಅನ್ನೋ ಸಲ ಎಲ್ಲಾ ಫ್ಯಾಕ್ಟ್ರಿಯವ್ರು ಒಂದಾಗಿರ್ತಾರೆ. ನಿಮ್ ಲೆಕ್ಕಲೆ ಸರ್, ಈಗೇನಾಗಿದೆ ಅಂದ್ರೆ MP MLA ಅವರ ಫ್ಯಾಕ್ಟ್ರಿ ಇದಾವೆ, ಇದಾವೆ. ಏನು ಮಾಡಿದ್ರು ರೈತರು ಕಡೆಯಲ್ಲ. ಈ ಲೆಕ್ಕ ಇದ್ರಾ? ಅದೇನಿಲ್ಲ ಸರ್, ನೀವು ಅಂತ ಇದ್ರಿ ಭಯ ಅಂತೇಳಿ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಲು ವಾರ್ನ್ ಮಾಡಿ ಬಂದೀವಿ. ಇವತ್ತು ಕೂಡ ಅವ್ರು ಚಾಲೂ ಮಾಡಿಲ್ಲ. ಒಂದೇ ಮಾತಿಗೆ ಬದ್ದದಾರ, ನಾವು ಬಿಲ್ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಗುರುಜಿ ಅಂದಾರ, ನಾವು ಅದಕ್ಕೂ ಬದ್ಧ. ಸರ್, ಈಗ ಯೂರಿಯಾ ಹೆಂಗಿದೆ? ಯೂರಿಯಾ ರೇಟ್ ಜಾಸ್ತಿ ಆಗ್ಯದ. ಎಲ್ಲ ಬೆಳೆಗಳು ಗೊಂಜಾಳು ಗೋಧಿ ಎಲ್ಲ ರೇಟ್ ಕಡಿಮೆ ಆಗ್ಯದ. ರೈತ ಅಧೋಗತಿಗೆ ಬಂದಾನ. ಇವತ್ತು ಮಳೆ ಒಳಗೂ ಸಹಿತ ನಾವು ಕುಂತೀವಿ. ಒಂದು ರೇಟ್ ತಗೊಂಡನ ನಾವು ವಾಪಸ್ ಹೋಗ್ತೀವಿ. ಹೋರಾಟ ಯಾವತ್ತೂ ಹಿಂದೆ ತಗೊಳ್ಳೋದು ಇಲ್ಲ. ನಿಮ್ಮಲ್ಲಿ ರೈತ ಹೋರಾಟಗಾರರು ಕೆಲವೊಂದು ಜನ ಇದ್ದಾರೆ.
ರೊಕ್ಕ ಕೊಟ್ರೆ ಚಿನ್ ತಗೋತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಿಂದೆ ಯಾವುದೋ ಒಂದು ಕಾಲದೊಳಗಿತ್ತು, ಯಾರೋ ಒಬ್ರು ಹೊಲಸು ಮಾಡ್ಯಾರ ಅಂತ ಎಂದೂ ಮಾಡಂಗಿಲ್ಲ. ನಾನು ಶಶಿಕಾಂತ್ ಗುರೂಜಿ ಯುವ ಸನ್ಯಾಸಿ, ನಂದೇನೋ ಒಂದು ಟನ್ ಕಬ್ಬಿಲ್ಲ, ನನ್ನ ಮನಿನೂ ಇಲ್ಲ, ಕಾಂಪೌಂಡ್ ಇಲ್ಲ, ಯಾವ ರಾಜಕಾರಣಕ್ಕೆ ಭಾಗಂಗಿಲ್ಲ. ರಾಜ್ಯದ ಯಾವ ಫ್ಯಾಕ್ಟ್ರಿ ಇದ್ರು ಸಹಿತ ಅದಕ್ಕೆ ಭಾರ ಹಾಕಿ ಹೋರಾಟ ಮಾಡಿ. ಇದು ಶಶಿಕಾಂತ್ ಕುರ್ಶಿ ಅವರ ನಿಲುವು. ಯಾವುದೇ ದಬ್ಬಳಿಕೆ ಏನೇ ಇರಲಿ, ಈ ಸಲ ನಾವು ಪಡೆದೇ ಪಡಿತೀವಿ, 3,500 ರೂಪಾಯಿ ಪಡೆದೇ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಶಶಿಧರ್ ಕಾಂಪ್ರಮೈಸ್ ಜೊತೆಗೆ RJ30 ನ್ಯೂಸ್ ಕನ್ನಡ. ಯಾವ ಮೀಡಿಯಾದವರು ಮತ್ತೆ ನಾನೀಗ ಗುರ್ಲಾಪುರ್ ಕ್ರಾಸ್ನಲ್ಲಿ ರೈತರ ಪ್ರತಿಭಟನೆಯಲ್ಲಿ ಬಂದಿದ್ದೀನಿ. ರೈತರ ಅನಿಸಿಕೆ ಏನಂದ್ರೆ, ನಮ್ಮ ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿ ಕೊಡ್ಬೇಕಂತ ರೈತರ ಒಂದು ಮನವಿ. ಅದ್ರಗೋಸ್ಕರ ನನ್ನ ಜೊತೆಗೆ ಈಗ ಜಗದೀಶ್ ಅವ್ರು ಇದ್ದಾರೆ. ಜಗದೀಶ್ ಅವ್ರನ್ನ ಮಾತಾಡ್ಕೊಡ್ತೀವಿ. ಸರ್, ಏನಿದು ಏನು ರೈತ ಇದು ನಮಗೆ ಕಬ್ಬಿನ ಬಿಲ್ಲ ನಿಗದಿ ಮಾಡಬೇಕು. ಒಂದು ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡಬೇಕು. ನಮಗೆ ಇದು ಬೆಲೆ ಸಿಗುವ ಅದರ ಸಲುವಾಗಿ ಸ್ಟ್ರೈಕ್ ಮಾಡಬೇಕು. ಇಲ್ಲ, ಎಷ್ಟು ಬೆಲೆ ಬೇಕು ಸರ್ ನಿಮಗೆ? 3,500 KR. ಯಾರು ಕೇಳಿ? ನೀವು ಕೇಳ್ತಾ ಇದ್ದೀರಾ? ರೈತರು ಕೇಳಾಕತ್ತೀವಿ. ಎಲ್ಲರೂ ರೈತರು ಕೂಡಿಸಿ ರೈತರು ಕೂಡಿಸಿ ಕೇಳಾಕ್ತೀವಿ. ಎಲ್ಲರೂ ರೈತರು ಕೂಡಿಸಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಮಂದಿ ಎಲ್ಲ ರೈತರು ಒಕ್ಕಟ್ಟಾಗಿ ಬಂದೈತಿ. ನಾವು ನಿರಂತರ 2 ದಿವಸ ಆತು ಇಲ್ಲಿ ಕೂತಿದ್ದೀವಿ, ಯಾರೂ ಅಧಿಕಾರಿಗಳು ಬಂದಿಲ್ಲ. ಅದರ ಸಲುವಾಗಿ ನಾವು ಸ್ಟ್ರೈಕ್ ಮಾಡಾಕತ್ತಿದ್ದೀವಿ. ನಮಗೆ ಬಿಲ್ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡಲಿ ಅನ್ನೋ ಉದ್ದೇಶ ಅಷ್ಟೇ ಐತೆ. ಇದಕ್ಕೂ ಮೊದಲು ಮೀನಿ ಹಾರ್ವೇರ್ ಕ್ರಾಸ್ನಲ್ಲಿ ರೇಷನ್ ಸ್ಟ್ರೈಕ್ ಮಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ಲೂ ಮಾಡಿದ್ವು. ಅಲ್ಲೂ ಯಾರು ನಮ್ಮ ಸ್ಪಂದನೆ ಕೊಟ್ಟಿಲ್ಲ. ಅದಕ್ಕೆ ರಾಜ್ಯ ಹೆದ್ದಾರಿಗೆ ಬಂದದ್ವಿ, ನೀವು ರಾಷ್ಟ್ರ ಹೆದ್ದಾರಿಗೆ ಬಂದದ್ವಿ. ನಾವು ಇಲ್ಲೂ ಮಾಡ್ತು ಮುಂದೂ ಮಾಡ್ತು. ಕೆಲವೊಂದು ವಿಷಯ ರೈತರು ಯಾಕೆ ಈಗೆಲ್ಲ ಒಕ್ಕಟ್ಟಾಗೈತಿ. ಎಲ್ಲ ರೈತರು ಒಕ್ಕಟ್ಟಾಗ್ಯಾರು. ಸ್ವಾಮೀಜಿ ಅವರು ಒಂದೆರಡು ಮಾತಾಡ್ತಾರು. ಹರಿಯಾಣ ರಾಜ್ಯದಲ್ಲಿ 4,150 ರೂಪಾಯಿ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಹರಿಯಾಣ ರಾಜ್ಯ ಇಲ್ಲ, ಮಹಾರಾಷ್ಟ್ರ 100 ರೂಪಾಯಿ ಬಿಟ್ರೆ ಅಚ್ಚುಕಟ್ಟೆ ಮಹಾರಾಷ್ಟ್ರದವ್ರು 3,700 ರೂಪಾಯಿ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ಯಾರ. ಅವ್ರ